ಹಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಟ್ರೂ ಬ್ಯಾಲೆನ್ಸ್ ಒಂದು ಫಿನ್ಟೆಕ್ ಕಂಪ್ನಿ ಆಗಿದೆ. ಇದು ಒಂದು ಮೊಬೈಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಆಗಿದೆ. ಟ್ರೂ ಬ್ಯಾಲೆನ್ಸ್ ಅವರು ನಿಮಗೆ ಡಿಜಿಟಲ್ ವ್ಯಾಲೆಟ್ನ ಕೊಡ್ತಿದ್ದಾರೆ. ಅದರಿಂದ ನೀವು ರಿಚಾರ್ಜ್ ಮಾಡ್ಕೋಬಹುದು, ಯುಟಿಲಿಟಿ ಪೇಮೆಂಟ್ಸ್ನ ಪೇ ಮಾಡ್ಕೋಬಹುದು, ಆನ್ಲೈನ್ ಶಾಪಿಂಗ್ ಮಾಡ್ಕೋಬಹುದು, ಇನ್ಶೂರೆನ್ಸ್ ಮಾಡ್ಕೋಬಹುದು. ಮೇನ್ಲಿ ಕ್ಯಾಶ್ ಲೋನ್ಸ್ ಕೊಡ್ತಿದ್ದಾರೆ ಟು ಫೈನಾನ್ಷಿಯಲಿ ಅನ್ಡಿಸರ್ವ್ಡ್ ಕಸ್ಟಮರ್ಸ್ ಇನ್ ಇಂಡಿಯಾ. ಇವರು ಫೈನಾನ್ಸ್ ಫಾರ್ ಆಲ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಲೋನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಟ್ರೂ ಬ್ಯಾಲೆನ್ಸ್ ಒಂದು ಆನ್ಲೈನ್ ಡಿಜಿಟಲ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು, ಇಲ್ಲಿ ನಿಮಗೆ ಆನ್ಲೈನಲ್ಲಿ ಕ್ವಿಕ್ ಅಂಡ್ ಸೆಕ್ಯೂರ್ ಲೋನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಟ್ರೂ ಬ್ಯಾಲೆನ್ಸ್ ಇಸ್ ಟ್ರಸ್ಟೆಡ್ ಬೈ ಮಿಲಿಯನ್ಸ್ ಆಫ್ ಯೂಸರ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗೆ ಎರಡು ರೀತಿಯಲ್ಲಿ ಲೋನ್ ಪ್ರಾಡಕ್ಟ್ಸ್ ನ ಕೊಡ್ತಿದ್ದಾರೆ. ಫಸ್ಟ್ ಒನ್ ಕ್ಯಾಶ್ ಲೋನ್ ಅಂತ. ಇಲ್ಲಿ ನಿಮ್ಗೆ 5,000ದಿಂದ 2 ಲಕ್ಷದವರೆಗೆ ಲೋನ್ ಸಿಗ್ತಿದೆ. ಸೆಕೆಂಡ್ ಒನ್ ಲೆವೆಲ್ ಅಪ್ ಲೋನ್ ಅಂತ. ಇಲ್ಲಿ ನಿಮ್ಗೆ 1,000ದಿಂದ 30,000ದವರೆಗೆ ಲೋನ್ ಸಿಗ್ತಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಲೋನ್ ನ ತಗೋಬಹುದು. ಈ ಲೋನ್ ತಗೋಬೇಕು ಅಂದ್ರೆ ನಿಮ್ಮ ಏಜ್ 21ರಿಂದ 50ರ ಒಳಗೆ ಇರಬೇಕು. ಅಂಡ್ ಮೇನ್ ಆಗಿ ಸ್ಯಾಲರಿಗೆ, ಅಂದ್ರೆ ಯಾರ ಸ್ಯಾಲರಿ ಅಕೌಂಟ್ಗೆ ರಿಸೀವ್ ಆಗ್ತಾ ಇರುತ್ತೆ ಅವರಿಗೆ ಮಾತ್ರ ಸಿಗ್ತದೆ. ಕಸ್ಟಮರ್ ಸಿಬಿಲ್ ಸ್ಕೋರ್ 650+ ಇದ್ರೆ ಸಾಕು, ಈಸಿಯಾಗಿ ಲೋನ್ನ ತಗೋಬಹುದು. ಸೊ ಈಗ ನೀವು ಕೂಡ ಇನ್ಸ್ಟಂಟ್ ಲೋನ್ನ ಈಸಿಯಾಗಿ ತಗೋಬಹುದು. ಜೊತೆಗೆ 1% ಕಮಿಷನ್ ಕೂಡ ತಗೋಬಹುದು. ಬರೀ ನೀವೇ ತಗೋಬೇಕು ಅಂತ ಏನೂ ಇಲ್ಲ, ನಿಮ್ಮ ಕಸ್ಟಮರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಕೂಡ ಲೋನ್ ತಗೋಬಹುದು. ಬಟ್ ನಿಮ್ಮ ಮೂಲಕ ನಮ್ಮ ಸೇವಾ ಬಂಧುವಿನಲ್ಲಿ ತಗೊಂಡ್ರೆ ಆಯ್ತು, 1% ಕಮಿಷನ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಬಟ್ ನೆನಪಿರ್ಲಿ, ಡೈರೆಕ್ಟ್ ಟ್ರೂ ಬ್ಯಾಲೆನ್ಸ್ ಆ್ಯಪ್ ಇಂದ ಲೋನ್ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ನಮ್ಮ ಸೇವಾ ಬಂಧು ಮುಖಾಂತರ ತಗೊಂಡ್ರೆ ಮಾತ್ರ ಕಮಿಷನ್ ಸಿಗೋದು. ಈಗ ಹೇಗೆ ಲೋನ್ ತಗೊಳ್ಳೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ ಅರ್ನಿಂಗ್ ಬ್ರಾಂಡ್ಸ್ಗೆ ಬಂದು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಪರ್ಸನಲ್ ಲೋನ್ ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಅನ್ನೋ ಆಪ್ಷನ್ ಕಾಣುತ್ತೆ. ಇಲ್ಲಿ ಫಸ್ಟ್ ಮೋರ್ ಡೀಟೇಲ್ಸ್ ಮೇಲೆ ಟ್ಯಾಪ್ ಮಾಡೋಣ. ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಲೈಕ್ SBIಗೆ ಎಷ್ಟು ಕಮಿಷನ್ ಸಿಗುತ್ತೆ, ಎಷ್ಟು ದಿನದ ಒಳಗಡೆ ಕಮಿಷನ್ ಸಿಗುತ್ತೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಈ ಲೋನ್ನ ತಗೊಳ್ಳೋದಕ್ಕೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಟು ಪರ್ಫಾರ್ಮ್ ಅಂತ ಇದೆ, ಅಂದ್ರೆ ಏನೇನು ಪ್ರೊಸೀಜರ್ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಆಡ್ ಲೀಡ್ ಅಂತ ಇದೆ. ಲೋನ್ ಅಪ್ರೂವ್ ಆದ್ಮೇಲೆ SBI ಲೀಡ್ನ ಆಡ್ ಮಾಡಬೇಕು. ಈಗ ಹೇಗೆ ತಗೊಳ್ಳೋದು ಅಂತ ನೋಡೋಣ. ಇಲ್ಲಿ ಜಸ್ಟ್ ಕ್ಲಿಕ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಪ್ಲೇ ಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿಂದ ಟ್ರೂ ಬ್ಯಾಲೆನ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲೋನ್ನ ತಗೋಬಹುದು ವಿತ್ ಬೇಸಿಕ್ ಡೀಟೇಲ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಜಸ್ಟ್ ಇನ್ ಫ್ಯೂ ಸ್ಟೆಪ್ಸ್ ಅಲ್ಲಿ. ಇಲ್ಲ ಅಂದ್ರೆ ಜಸ್ಟ್ ಈ ಲಿಂಕ್ನ ನಿಮ್ಮ ಕಸ್ಟಮರ್ಸ್ ಅಥವಾ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ಆಯ್ತು. ಅವರು ಈ ಲಿಂಕ್ನ ಮೂಲಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲೋನ್ ತಗೊಂಡ್ರೆ ಆಯ್ತು. ಕಸ್ಟಮರ್ಗೆ ಲೋನ್ ಅಮೌಂಟ್ ಹೋಗ್ತಿದ್ದ ಹಾಗೇನೆ SBI ಲೀಡ್ನ ಆ್ಯಡ್ ಮಾಡಬೇಕು. ಆಗ 1% ಕಮಿಷನ್ SBI ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಈಗ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಇಲ್ಲಿ ಮೋರ್ ಡೀಟೇಲ್ಸ್ಗೆ ಬಂದರೆ ಇಲ್ಲಿ ಆ್ಯಡ್ ಲೀಡ್ ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಟ್ಯಾಪ್ ಮಾಡಿ ಡೀಟೇಲ್ಸ್ ಫಿಲ್ ಮಾಡಿ ಸೇವ್ ಕೊಟ್ಟರೆ ಆಯಿತು. ಏನೇನು ಫಿಲ್ ಮಾಡಬೇಕು ನೋಡೋಣ. ಅಪ್ಲಿಕೆಂಟ್ ನೇಮ್, ಅಪ್ಲಿಕೆಂಟ್ ID, ರಿಜಿಸ್ಟರ್ಡ್ ಫೋನ್ ನಂಬರ್, ಕಂಪ್ಲೀಟೆಡ್ ಡೇಟ್, ಅಪ್ಲೋಡ್ ಇಮೇಜ್ ಅಂತ ಇದೆ. ಲೋನ್ ಸಕ್ಸಸ್ಫುಲ್ ಆದಾಗ ಕಸ್ಟಮರ್ಗೆ ಒಂದು ರಿಸಿಪ್ಟ್ ಸಿಗುತ್ತೆ. ಅದರ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ದೆನ್ ಲೋನ್ ಅಮೌಂಟ್ನ ಎಂಟ್ರಿ ಮಾಡಿ ಸೇವ್ ಕೊಟ್ಟರೆ ಆಯಿತು. ಲೀಡ್ ಆ್ಯಡ್ ಆಗಿರುತ್ತೆ. ಹಾಗೆ ಆಟೋಮೆಟಿಕಲಿ 1% ಕಮಿಷನ್ SBI ವ್ಯಾಲೆಟ್ಗೆ ಆ್ಯಡ್ ಆಗಿರುತ್ತೆ. ಬಟ್ ನೆನಪಿರ್ಲಿ, ಲೀಡ್ ಆ್ಯಡ್ ಮಾಡಿದರೆ ಮಾತ್ರ ಕಮಿಷನ್ ಸಿಗೋದು. ಇಲ್ಲ ಲೋನ್ ಕೊಡಿಸಿ ಲೀಡ್ ಆ್ಯಡ್ ಮಾಡಿಸಿಲ್ಲ ಅಂದರೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ಬರೀ ನೀವೇ ಲೋನ್ ತಗೋಬೇಕು ಅಂತ ಏನೂ ಇಲ್ಲ. ಜಸ್ಟ್ ಈ ಲಿಂಕ್ನ ನಿಮ್ಮ ಕಸ್ಟಮರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದರೆ ಆಯಿತು. ಅವರು ಈ ಲಿಂಕ್ನ ಮೂಲಕ ಟ್ರೂ ಬ್ಯಾಲೆನ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲೋನ್ ತಗೊಂಡ್ರೆ ಆಯಿತು. ಆಟೋಮೆಟಿಕಲಿ 1% ಕಮಿಷನ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಬಟ್ ನೆನಪಿರ್ಲಿ, ಡೈರೆಕ್ಟ್ ಟ್ರೂ ಬ್ಯಾಲೆನ್ಸ್ ಆ್ಯಪಿಂದ ಲೋನ್ ತಗೊಂಡ್ರೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ ನಿಮಗೆ. ನಮ್ಮ ಸೇವಾ ಬಂಧು ಮುಖಾಂತರ ಟ್ರೂ ಬ್ಯಾಲೆನ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲೋನ್ ತಗೊಂಡ್ರೆ ಮಾತ್ರ ಕಮಿಷನ್ ಸಿಗೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ಬೋದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ. ಸೊ ಇದಾಗಿತ್ತು ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಬಗ್ಗೆ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಹಾಗೆ ಯಾವುದೇ ಒಂದು ಸರ್ವಿಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.